ಚಂದ್ರಶೇಖರ್ ಅವರು ಈಗ ಕೃಷಿ ವಿಚಾರಕ್ಕೆ ನಾವು ಬಂದಿದ್ದೀವಿ. ಅಫ್ಕೋರ್ಸ್ ನೀವು ನಿಮ್ಮ ನಾಯಕರ ಕಡೆಯಿಂದ ನಾನು ಇನ್ ಜನರಲ್ ಎಲ್ಲರೂ ಕೂಡ ಒಟ್ಟಾಗಿ ರೈಸ್ ಮಾಡಿರೋದು ಸಾಬರ್ನ ಅಥವಾ ಮುಸ್ಲಿಮರನ್ನ ಓಲೈಸಕ್ಕೆ ಅಂತ ಮಾಡಿರ್ತಕ್ಕಂಥ ಬಜೆಟ್ ಅಂತ ಹೇಳಿ. ಈ ಬಜೆಟಲ್ಲಿ ಹಾಗಾದ್ರೆ ಸತ್ವನೇ ಇಲ್ಲ ಅಂತ ಹೇಳ್ತೀರಾ, ಒಂದು ಗುರಿ ಇಲ್ದಿರೋ ಬಜೆಟ್ ಅಂತ ನೀವು ಕರಿತೀರಾ ಅಂತ? ಅಲ್ಲ, ಗುರಿ ಎಲ್ಲಿದೆ ಅಂತ ಫಸ್ಟ್ ನೀವೇ ಹೇಳಬೇಕಾಗುತ್ತೆ. ಯಾಕೆಂದ್ರೆ ನೋಡಿ ಹೇಳ್ತೀನಿ, ನನ್ನ ಕಾಂಗ್ರೆಸ್ನ ಮಿತ್ರರು ಹೇಳ್ತಾ ಇದ್ರು, ನಾವು ಬರೀ ಅಲ್ಪಸಂಖ್ಯಾತರಿಗೆ ಅಷ್ಟೇ ಕೊಟ್ಟಿಲ್ಲ, ಈ ಒಂದು ದಲಿತರಿಗೂ ಅವರ ನಗಿಮಗಳಿಗೂ ಕೊಟ್ಟಿದ್ದೀವಿ ಅಂತ ಹೇಳ್ತಿದ್ರು. ಕಡೆ ವರ್ಷದ ಅಷ್ಟೇ ನಾನು ಹೇಳ್ತೇನೆ, ಯಾರೋ ಏನು ದಲಿತ ಮತ್ತು ಏನು SC ಮತ್ತು ST ಸಮುದಾಯಗಳಿಗೆ ಇರ್ತಕ್ಕಂಥ ನಿಗಮಗಳಿಗೆ ಇವರು ಘೋಷಣೆ ಮಾಡಿದ್ದೆಷ್ಟು, ಕೊಟ್ಟಿದ್ದೆಷ್ಟು? ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಘೋಷಣೆ ಮಾಡಿದ್ದು 100 ಕೋಟಿ, ಕೊಟ್ಟಿದ್ದು 25 ಕೋಟಿ. ತಾಂಡ ಅಭಿವೃದ್ಧಿ ನಿಗಮ ಘೋಷಣೆ ಮಾಡಿದ್ದು 60 ಕೋಟಿ, ಕೊಟ್ಟಿದ್ದು 15 ಕೋಟಿ. ಲಿಡ್ಕರ್ ಜಗಜೀವನ್ ರಾಮ್ ಚರ್ಮ ಕೈಗಾರಿಕೆ ಇದರಲ್ಲಿ ಘೋಷಣೆ ಮಾಡಿದ್ದು 35 ಕೋಟಿ, ಕೊಟ್ಟಿದ್ದು 8.25 ಕೋಟಿ. ಸಫಾಯಿ ಕರ್ಮಚಾರಿ ನಿಗಮ ಘೋಷಣೆ ಮಾಡಿದ್ದು 3.75 ಕೋಟಿ, ಕೊಟ್ಟಿದ್ದು 1.78 ಕೋಟಿ. ಪರಿಶಿಷ್ಟ ಜಾತಿ ಬುಡಕಟ್ಟು ನಿಗಮ ಘೋಷಣೆ ಮಾಡಿದ್ದು 3.78 ಕೋಟಿ, ಕೊಟ್ಟಿದ್ದು 2.35 ಕೋಟಿ. ಬೋವಿ ಅಭಿವೃದ್ಧಿ ನಿಗಮ ಘೋಷಣೆ ಮಾಡಿದ್ದು 5.5 ಕೋಟಿ, 55 ಕೋಟಿ, ಕೊಟ್ಟಿದ್ದೆಷ್ಟು 13.75 ಕೋಟಿ. ಆದಿಜಾಂಬವ ನಿಗಮ ಘೋಷಣೆ ಮಾಡಿದ್ದು 50 ಕೋಟಿ, ಕೊಟ್ಟಿದ್ದು 12.5 ಕೋಟಿ. ಒಟ್ಟು ಅಭಿವೃದ್ಧಿ ನಿಗಮಗಳು ಏನು ದಲಿತರ ಅಭಿವೃದ್ಧಿ ನಿಗಮಗಳಿಗೆ ಘೋಷಣೆ ಮಾಡಿದ್ದು 332 ಕೋಟಿ, ಕೊಟ್ಟಿದ್ದೆಷ್ಟು ಸ್ವಾಮಿ? 84 ಕೋಟಿ. ಇದು ಸಿದ್ದರಾಮಯ್ಯವ್ರಿಗೆ ಇರ್ತಕ್ಕಂತಹ ದಲಿತ ಪ್ರೇಮ. ಯಾಕೆ ದಲಿತರ ಬಾಳಿಗೆ ಬೆಂಕಿ ಇಡ್ತಾವ್ರೆ ಅಂತೇಳಿ ಇದೇ ಸ್ಟಾಟಿಸ್ಟಿಕ್ಸ್ಗೋಸ್ಕರ ಬೊಮ್ಮಾಯಿ ಅವರ ಸರ್ಕಾರ 2022-23ರಲ್ಲಿ ಕೇವಲ ಅಂಬೇಡ್ಕರ್ ಅಭಿವೃದ್ಧಿ ನಿಗಮಕ್ಕೆ 123 ಕೋಟಿ ಕೊಟ್ಟಿತ್ತು. ಸರಿ, ಇವರು ಘೋಷಣೆ ಮಾಡಿದ್ರೆ ಕೊಟ್ಟಿದ್ದು ರಿಲೀಸ್ ಆಗಿದ್ದು ನಾನು ಹೇಳ್ತಾ ಇರೋದು. ಇವ್ರು ಕೊಟ್ಟಿರೋದು 108 ಕೋಟಿ. ಅಲ್ಲಿಗಾಗ್ಲೇನೆ ಆಲ್ಮೋಸ್ಟ್ 15-16 ಕೋಟಿ ರೂಪಾಯಿ ಒಂದೇ ನಿಗಮದಲ್ಲೇ ಉಳಿಸ್ಬಿಟ್ರು. ಘೋಷಣೆ ಮಾಡೋದು 332, ಕೊಟ್ಟಿರೋದು 84. ದಯಮಾಡಿ ಕೇವಲ SC ST TSP ಲೆಕ್ಕ ಹಾಕೊಂಡೋದ್ರೆ SC ST TSP ಕಡೆ 24-25ರಲ್ಲಿ ಒಟ್ಟು ಘೋಷಣೆ ಮಾಡಿದ್ದು 39,914 ಕೋಟಿ. ಹಣ ಬಿಡುಗಡೆ ಮಾಡಿದ್ದು ಎಷ್ಟು ಗೊತ್ತಾ? 23,485 ಕೋಟಿ. ಅದರಲ್ಲಿ ಫ್ರೀಗೆ ಅಂತ ಎತ್ತಿಟ್ರಲ್ಲ, ದಲಿತ ದುಡ್ಡನ್ನ ತಿಂದುಬಿಟ್ರಲ್ಲ ಬೇಗ ಫ್ರೀಗೆ ಅಂತೇಳಿ, ಅದೆಷ್ಟು ಗೊತ್ತಾ? 14,282 ಕೋಟಿ. ಈ 23,000 ಕೋಟಿ ರಿಲೀಸ್ ಮಾಡಿದ್ರಲ್ಲ, ಅದರಲ್ಲಿ ವೆಚ್ಚ ಆಗಿರೋದು ಎಷ್ಟು ಗೊತ್ತಾ? 24,404 ಕೋಟಿ ರೂಪಾಯಿ ವೆಚ್ಚ ಆಗಿರ್ತಕ್ಕಂಥದ್ದು. ಅದರಲ್ಲಿ ಏನು ಗ್ಯಾರಂಟಿಗೆ ಹೋಗಿದ್ದು 14,282 ಕೋಟಿ ಬಿಟ್ಟರೆ ಇಡೀ ದಲಿತ ಸಮುದಾಯಕ್ಕೆ, SC ST ಸಮುದಾಯಕ್ಕೆ 39,000 ಕೋಟಿನಲ್ಲಿ ಅವರಿಗೆ ಉಪಯೋಗ ಆಗಿದ್ದು ಕೇವಲ 6,121 ಕೋಟಿ. ನಾಟ್ ಈವನ್ 15.5. ಇಲ್ಲಿ ಒಂದು ಕ್ವಶನ್ ಇದೆ, ಈ ಥರದ್ದು ಹಿಂದೆ ಕೂಡ ನಾನು ಒಬ್ಬರನ್ನ ಕೇಳಿದ್ದೆ. ಅವಾಗ ಅವ್ರ ಮಾತು ಹೇಳಿದರು, ಅವ್ರ ಮಾತು ನಿಮ್ಮ ಮುಂದೆ ಇಟ್ಬಿಡ್ತೀನಿ ನಾನು. ಈಗ ಈ ರಾಜ್ಯದಲ್ಲಿ ಅನ್ನಭಾಗ್ಯ ಅಂತ ಕೊಟ್ಟರು ಅಂತ ಅಂದ್ಕೊಳ್ಳಿ. ಈ ಅನ್ನಭಾಗ್ಯದ ಅನ್ನವನ್ನು ರಾಜ್ಯದ ಯಾವುದೇ ದಲಿತ ತಿನ್ನಬಾರದು, ಯಾವುದೇ ST ಅವರು ತಿನ್ನಬಾರದು. 2,000 ರೂಪಾಯಿ ಅಕೌಂಟ್ ದುಡ್ಡು ಹಾಕ್ತಾ ಇದ್ದೀವಿ, ಯಾವುದೇ ದಲಿತ ಮಹಿಳೆ ಈ 2,000 ರೂಪಾಯಿಗೆ ಅರ್ಹಳಲ್ಲ. ಅಂದರೆ ನಾವು ದಲಿತರ ಹಣ ಬಳಸಿದ್ರು ಅಂತ ಹೇಳಿದಾಗ ದಲಿತರಿಗೂ ಆ ಹಣ ಹೋಗಿದೆ, ರೂಪ ಬದಲಾಗಿದೆ ಅಂತ ಒಂದು ವಾದ ನಿಮ್ದು ಹೇಳಿ. ವೆರಿ ವ್ಯಾಲಿಡ್ ಕ್ವಶನ್, ದಯಮಾಡಿ ಉತ್ತರ ಕೊಡ್ಲಿಕ್ಕೆ ಬಿಡ್ತೀನಿ ನೋಡಿ. ಒಂದು ಈ 39,000 ಏನು SC ST ದುಡ್ಡು ಇದೆಯಲ್ಲ, ಅದು ಪರ್ಟಿಕ್ಯುಲರ್ ಆಗಿ SC ST ಸಮುದಾಯಕ್ಕೋಸ್ಕರವೇ ಇಟ್ಟಿರ್ತಕ್ಕಂಥದ್ದು. ಅವ್ರ ದಲಿತ ಕೇರಿ ಅಭಿವೃದ್ಧಿಗೆ, ಅವರ ಮಕ್ಕಳ ಎಜುಕೇಷನ್ಗೆ, ಅವರ ಬಿತ್ತನೆ ಬೀಜ ಕೊಡೋದಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ನೀವು ಘೋಷಣೆಗಳು ಮಾಡ್ತಿರಲ್ಲ, ಗ್ಯಾರಂಟಿಗಳು ಘೋಷಣೆ ಮಾಡ್ತಿರಲ್ಲ, ಅದು ಬಜೆಟ್ ಇಂದ ಕೊಡೋದು. ನೀವು ಹೇಳೋ ಪ್ರಕಾರ ಹೋದ್ರೆ ಯಾರು ಹೇಳಿದ್ದು, ದಲಿತ ಹೆಣ್ಮಗು ಏನಾದ್ರೂ ಬಸ್ಸಲ್ಲಿ ಹೋದ್ರೆ ಅದರ ಚಾರ್ಜಸ್ ಸರ್ಕಾರ ಬಜೆಟ್ ಕೊಡಲ್ಲ. ಅವ್ರಿಗೇನು ದಲಿತ ಮಗಳಿಗೆ ಎಜುಕೇಶನ್ ಕೊಡಬೇಕಿಲ್ಲ, ಅದರಲ್ಲೇ ಕಿತ್ಬಿಟ್ಟು ಈ ಹೆಣ್ಮಗುಗೆ ಬಸ್ ಚಾರ್ಜ್ ಕೊಡ್ತಾರೆ. ಇದು ದಲಿತ ಹೆಣ್ಮಕ್ಳಿಗೆ. ಅಲ್ಪಸಂಖ್ಯಾತ ಒಂದು ಹೆಣ್ಮಗು ಏನಾದ್ರು ಬಸ್ಸಲ್ಲಿ ಮಾಡಿದ್ರೆ ಅದಕ್ಕೆ ಅಲ್ಪಸಂಖ್ಯಾತ ನಿಗಮದಿಂದ ಕೊಡಲ್ಲ, ಸರ್ಕಾರ ಬಜೆಟ್ ಇಂದ ಕೊಡುತ್ತೆ. ಒಬ್ಬ ಲಿಂಗಾಯತ ಸಮುದಾಯದ ಹೆಂಗಸು ಅಂದ್ರೆ ಅದು ಅವ್ರ ಸಮುದಾಯದಿಂದ ತೆಗೆದುಕೊಡಲ್ಲ, ಅದನ್ನ ಬಜೆಟ್ ಇಂದ ಕೊಡುತ್ತೆ. ಬೇರೆ ಸಮುದಾಯದ ಎಲ್ಲಾ ಹೆಣ್ಮಕ್ಳುಗಳು ಬಸ್ಸಲ್ಲಿ ಹೋದ್ರೆ ಸರ್ಕಾರ ಬೊಕ್ಕಸದಿಂದ ಕೊಡುತ್ತೆ, ಬಜೆಟ್ ಇಂದ ಕೊಡುತ್ತೆ. ದಲಿತ ಹೆಣ್ಮಗು ಮಾತ್ರ ಹೋದ್ರೆ ಮಾತ್ರ ದಲಿತರ ಮಕ್ಕಳಿಗೆ ಹೋಗ್ಬೇಕಾಗಿದ್ದು ದುಡ್ಡು ಬಿಟ್ಟು ಕಿತ್ಬಿಟ್ಟು ಕೊಡುತ್ತೆ. ಇದೇ ರೀತಿ ಗೃಹ ಶಕ್ತಿ ಒಳಗಡೆ ಯೋಜನೆ ಅಷ್ಟೇ, ದಲಿತರ ಮನೆಗೆ ಏನಾದ್ರೂ ಫ್ರೀ ಕರೆಂಟ್ ಕೊಟ್ರೆ ದಲಿತರ ಮಗುಗ ಅನ್ನ ಕಿತ್ಬಿಟ್ಟು ನೀವು ಅವರ ಎಲೆಕ್ಟ್ರಿಸಿಟಿ ಕೊಡ್ತೀರಿ. ಬೇರೆ ಎಲ್ಲಾ ಸಮುದಾಯಗಳು, ಅಲ್ಪಸಂಖ್ಯಾತರು ಎಲ್ಲರೂ ಅವ್ರಿಗೆ ಮಾಡಿದ್ರೆ ಮತ್ತೆ ಬಜೆಟ್ ಇಂದ ಕೊಡ್ತೀರಿ. ನಟರಾಜ್ ಗೌಡ್ರೆ, ಇಲ್ಲಿ ವಿಷಯ ಬಹಳ ಸರಳವಾಗಿದೆ. ನೀವು ಅನೌನ್ಸ್ ಮಾಡಬೇಕಾದ್ರೆ ಈಗ 5 ಗ್ಯಾರಂಟಿ ಯೋಜನೆ ಅನೌನ್ಸ್ ಮಾಡಿದ್ರಲ್ಲ, ಎಲ್ಲೂ ಕೂಡ ನೀವು ಯಾವುದನ್ನು ಪ್ರತ್ಯೇಕವಾಗಿ ಮಾಡಿಲ್ಲ ನೀವು, ನಿಜ ಅಲ್ವಾ? ಹಂಗಿದ್ಮೇಲೆ ಸಪ್ರೇಟ್ ನಿಗಮಕ್ಕೆ ಇಷ್ಟು ಕೊಡ್ತೀನಿ ಅಷ್ಟು ಕೊಡ್ತೀನಿ ಈ ಕತೆ ಯಾಕೆ ಹೇಳ್ತೀರಿ ನೀವು? ಒಂದು ವೇಳೆ ಇದು ಹೇಳಿದ್ರಾ ಇದ್ರ ಪ್ರಕಾರ ನಡ್ಕೊಳ್ಳಿ ನೀವು, ಇಲ್ವಾ? ನಾನು ಯಾವ ನಿಗಮವನ್ನು ಸಪರೇಟ್ ನೋಡಲ್ಲ, ನಾನು ಏನೇ ಯೋಚನೆ ಮಾಡಿದ್ರು ಸರ್ವ ಸಮಾನತೆ, ಸಮಪಾಲು, ಸಮಬಾಳು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಅವರ ಜನಗಣತಿಗೆ ಅನುಗುಣವಾಗಿ ಅವ್ರಿಗೆ ಅನುದಾನ ಸಿಗಬೇಕು ಅಂತ ಹೇಳಿ SCP TSP ಕಾಯ್ದೆನ ಕರ್ನಾಟಕದಲ್ಲಿ ನಾವು ತಗೊಂಡ್ಬಂದಿದ್ದೀವಿ.
ಕಾಂಗ್ರೆಸ್ ಸರ್ಕಾರ ತಗೊಂಡ್ಬಂದಿದೆ, ಸಿದ್ದರಾಮಯ್ಯವ್ರು ತಗೊಂಡ್ಬಂದಿದ್ದಾರೆ. ಇದೇ ಬಿಜೆಪಿ 19 ರಾಜ್ಯಗಳಲ್ಲಿ ಇದೆಯಲ್ಲ, ಆಂಧ್ರ ಪ್ರದೇಶ ಬಿಟ್ಬಿಡಿ, ಆಂಧ್ರದವ್ರು ಮಾಡಿದ್ರು. 19 ರಾಜ್ಯಗಳಿದೆಯಲ್ಲ, ಎಷ್ಟು ರಾಜ್ಯಗಳಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ SCP TSP? ಮೋದಿ ಅವರು ಎಷ್ಟು SCP TSP ನ ಇಂಪ್ಲಿಮೆಂಟ್ ಮಾಡಿದ್ದಾರೆ, ಎಷ್ಟು ಹಣವನ್ನು ಅವರು ಎತ್ತಿಟ್ಟಿದ್ದಾರೆ? ನಾವು ಈ ವರ್ಷ ಬಜೆಟ್ ಅಲ್ಲಿ 42,018 ಕೋಟಿ ರೂಪಾಯಿಗಳನ್ನ ಎತ್ತಿಟ್ಟಿದೀವಿ SCP TSP ಗೆ. ಆದ್ರೆ ಕೇಂದ್ರ ಸರ್ಕಾರ ಇಡೀ ದೇಶಕ್ಕೆ 52,000 ಕೋಟಿ ರೂಪಾಯಿ ಎತ್ತಿಟ್ಟಿದೆ. 52,000 ಕೋಟಿ ರೂಪಾಯಿ ಎಲ್ಲಿಂದ ಎಲ್ಲಿಗೆ? ಅವರು ಅದೇ ರೀತಿ ಅನುಪಾತ ಹಾಕಿದ್ರೆ ಇಡೀ ದೇಶಕ್ಕೆ ಎಷ್ಟು ಹಣ ಇಡಬೇಕು? ಇದು ಬದ್ಧತೆ ಅಂದ್ರೆ. ಕಳೆದ ಸರ್ಕಾರದಲ್ಲಿ ಹೌದು, ಕಳೆದ 1.5 ವರ್ಷಗಳಲ್ಲಿ ರಾಜ್ಯದಲ್ಲಿ ಆರ್ಥಿಕ ಕಷ್ಟ ಇತ್ತು. ಯಾಕೆ? ಬಿಜೆಪಿಯವರು ನಮ್ಮ ಮೇಲೆ ಹೊಣೆಗಾರಿಕೆಯನ್ನು ಎಷ್ಟಾಗಿದೆ, 40,000 ಕೋಟಿ ರೂಪಾಯಿ ಬಿಲ್ಗಳು ಕೊಟ್ಟಿಲ್ಲ ಇನ್ನ ಗುತ್ತಿಗೆದಾರರಿಗೆ, ಇವಾಗಲೂ ನಾವು ಕೊಡ್ತಾ ಇದ್ದೀವಿ. ಯಾಕೆ? ಯಾವುದೂ ಇದರೊಳಗೆ ಇರ್ತಕ್ಕಂಥ ಪ್ರಾಜೆಕ್ಟೇ ಇಲ್ಲದಂತಹ ಇದನ್ನ ಅವರು ಪ್ರಾಜೆಕ್ಟ್ಗಳನ್ನ ಅನೌನ್ಸ್ ಮಾಡಿಕೊಂಡು ಹಣ ಬಿಡುಗಡೆ ಮಾಡಲಿಕ್ಕೆ ಅನುದಾನ ಘೋಷಣೆ ಮಾಡಿಕೊಂಡು ಚುನಾವಣೆಗೆ 6 ತಿಂಗಳು ಮುಂಚೆ ಇಡೀ ರಾಜ್ಯದಲ್ಲಿ ಕಳಪೆ ಕಾಮಗಾರಿಗಳು ಮಾಡಿಬಿಟ್ಟು, ಕಾಮಗಾರಿ ಅಲ್ಲದ ಮಾಡಿಬಿಟ್ಟು, ಬೋಗಸ್ ಬಿಲ್ಗಳು ಮಾಡಿಕೊಂಡು ಇರೋ ಖಜಾನೆ ಖಾಲಿ ಮಾಡಿಬಿಟ್ಟು ನಮ್ಮ ಮೇಲೆ ಹೊಣೆಗಾರಿಕೆ ಹಾಕಿ ಹೋಗಿದ್ದಾರೆ. ಇವತ್ತು ಕೂಡ 21, 22, 20, 21 PWD, RDPR, ನೀವು ಯಾವುದೇ ಡಿಪಾರ್ಟ್ಮೆಂಟ್ ತಗೊಳ್ಳಿ, ಹಣವನ್ನು ಇವಾಗ ಬಿಡುಗಡೆ ಮಾಡ್ತಾ ಇದೀವಿ. ಇವನ್ ವಿದ್ಯುತ್ ಕೂಡ ನಾವು ಇನ್ನೂ ಹಣವನ್ನು ಬಿಡುಗಡೆ ಮಾಡಬೇಕಾಗಿದೆ. ಇದು ರಾಜ್ಯಕ್ಕೆ ಬಿಜೆಪಿ ಮಾಡಿರೋ ಮಹಾಪರಾಧ. ಈ ಆರ್ಥಿಕತೆಯನ್ನ ಕಟ್ಟಿದ್ವಲ್ಲ ನಾವು, ಕಿರುಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಕಟ್ಟಬೇಕಾಗಿದೆ, ಹೌದು ಕಷ್ಟ ಇದೆ, ಕಟ್ಟಬೇಕಾಗಿದೆ. ಅದಲ್ಲದೆ ರಾಜ್ಯಕ್ಕೆ ಏನಾಗ್ತಾ ಇದೆ ಅನ್ಯಾಯ? 15ನೇ ಹಣಕಾಸಿನ ಆಯೋಗದ ಪ್ರಕಾರ ನಮಗೆ 4.72% ಡೆವಲ್ಯೂಷನ್ ಬರ್ತಾ ಇದೆಯಾ? ಬರ್ತಾ ಇದೆ. 3.64 ಡೆವಲ್ಯೂಷನ್ ಬರ್ತಾ ಇದೆ. ಹಂಗಂದ್ರೆ ಎಷ್ಟು ನಷ್ಟ ನಮಗೆ? ನೇರವಾಗಿ 15,130 ಕೋಟಿ ರೂಪಾಯಿ ನಷ್ಟ ಆಗ್ತಾ ಇದೆ ನೇರವಾಗಿ. ಒಂದು ಇಲ್ಲಿ ನಮ್ಮಲ್ಲಿ ಸೆಸ್ ತಗೊಳಕ್ತಾರಲ್ಲ, ಸೆಸ್ ಅಲ್ಲಿ ಏನೋ ಶೇರ್ ಮಾಡ್ತಾ ಇದ್ದಾರೆ, ಹಂಚಿಕೆ ಮಾಡ್ತಾ ಇದಾರಾ? ಇಲ್ಲ. GST ಕಾಂಪನ್ಸೇಷನ್ ಕೊಡ್ತಾ ಇದಾರಾ? ಇಲ್ಲ. ವಿಶೇಷ ಅನುದಾನ ಕೊಡ್ತಾ ಇದಾರಾ? ಇಲ್ಲ. 15ನೇ ಹಣಕಾಸಿನ ಪ್ರಕಾರ 11,495 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ? ಕೊಟ್ಟಿಲ್ಲ. ಇವೆಲ್ಲ ವ್ಯತ್ಯಾಸಗಳಿಂದ ಇದು ದುಷ್ಟನಾಗಿ ಅಂತಾರೆ. ಇದಕ್ಕೆ ದುಷ್ಟನಾಗಿ ಅಂತಾರೆ. ಇದಕ್ಕೆ ದುಷ್ಟನಾಗಿ ಅಂತಾರೆ. ಬೇಜವಾಬ್ದಾರಿ ಬಿಜೆಪಿನಲ್ಲಿ ಬೇಜವಾಬ್ದಾರಿತನ ಇದೆಯಲ್ಲ, ಅದು ಈ ರೀತಿ ಮಾಡ್ತಾರೆ. ಈ ರಾಜ್ಯದಕ್ಕೆ ಯಾರಾದ್ರೂ ಅನ್ಯಾಯ ಮಾಡ್ತಾ ಇದ್ರೆ ಕೇಂದ್ರ ಬಿಜೆಪಿ ಸರ್ಕಾರ ಕಳೆದ 11 ವರ್ಷಗಳಿಂದ ಅದನ್ನ ಕೇಳಕ್ಕೆ ಬಿಜೆಪಿಗೆ ಧೈರ್ಯ ಇಲ್ಲ. ನಾವು ಕೇಳ್ತಾ ಇದೀವಿ, ನಾವು ಹೋರಾಟವನ್ನು ಮಾಡ್ತಾ ಇದೀವಿ. ಇವತ್ತು ಕೂಡ ಮುಖ್ಯಮಂತ್ರಿಗಳು ಪ್ರತಿ 1 ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಬೇರೆ ಬೇರೆ ಇಲಾಖೆಯಿಂದ ಕೇಂದ್ರಕ್ಕೆ ಪತ್ರ ಬರೀತಾ ಇದ್ದಾರೆ. ಇಲ್ಲಿ ನಮ್ಗೆ ಉತ್ತರ ಬರ್ತಾ ಇಲ್ಲ. ಆದ್ರೂ ಕೂಡ ಇದು ಸರಿದೂಗಿಸಬೇಕು ಅಂತ ಹೇಳಿ ಯಾವುದೇ ಯೋಜನೆಗಳನ್ನ ನಿಲ್ಲಿಸಿದರೆ, ಅದು ಭದ್ರಾ ಮೇಲ್ದಂಡೆ 5,300 ಕೋಟಿ ರೂಪಾಯಿ ಕೊಟ್ಟರೆ ಬಿಜೆಪಿ ಅವರು ಕೊಡ್ಲಿಲ್ಲ. ಆದ್ರೂ ಕೂಡ ನಾವು ಕೆಲಸಗಳನ್ನ ಮಾಡ್ಬೇಕಂತ ಹೇಳಿ ಸರ್ಕಾರ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದೆ. ಆಮೇಲೆ ಒಂದು ಗುರಿ ಹೇಳಿ ನಟರಾಜ್ ಗೌಡ್ರೆ, ಇನ್ನೂ ಇಬ್ರು ಇದ್ದಾರೆ ಚಂದ್ರಶೇಖರ್, ಇನ್ನೂ ಇಬ್ರು ಇದ್ದಾರೆ. ಮಾತಾಡ್ಸ್ಬಿಟ್ಟೆ ಬರ್ತೀನಿ ಸರ್, ನೀವು ಮಾಡಿ, ನಿಮಗೆ ಬರ್ತೀನಿ. ನಾನು ನಿಮ್ಮನ್ನು ಬಿಟ್ಬಿಟ್ಟು ಎಲ್ಲೂ ಹೋಗಲ್ಲ, ನೀವು ಇಲ್ಲೇ ಕೂತ್ಕೊಳ್ಳಿ ಆಯ್ತಾ. ನನ್ನ ನಟರಾಜ್ ಗೌಡ್ರೆ, ನಾನು 1 ವರ್ಷಕ್ಕೊಂದು ಗುರಿ ಇಟ್ಕೊಳ್ಳಿ ಅಂತ. ನೀರಾವರಿ ಈ ವರ್ಷದ ಗುರಿನಾ, ಶಿಕ್ಷಣ ಈ ವರ್ಷದ ಗುರಿನಾ? ಒಂದು ಗುರಿ ಯಾಕಿಲ್ಲ ನಮ್ಮಲ್ಲಿ? ನಂದು ಸ್ಟ್ರೈಟ್ ಅವೇ ಕ್ವಶನ್. ಇಲ್ಲ, ನೀವು ಹೇಳಿ ಕರೆಕ್ಟ್ ಆಗಿದೆ. ನೋಡಿ, ಆಫ್ಟರ್ ಕೋವಿಡ್ ಆದ್ಮೇಲೆ ಇಡೀ ರಾಜ್ಯದ ಜನತೆಯ ಕೇಂದ್ರ ಕೊಟ್ಟಿಲ್ಲ, ಎಷ್ಟು ವರ್ಷ ಇದನ್ನ ಹೇಳ್ಕೊಂಡೇ ನಾವು ಕಾಲ ಕಳೆಯಿಲ್ಲ. ನೋಡಿ, ಎಲ್ಲಾ ವರ್ಷದ ಅದೇ ಪ್ರಾಬ್ಲಮ್ ಇದೆ. ಕರ್ನಾಟಕದಿಂದ ಕೊಡೋದೇ ಇಲ್ಲ ಸ್ವಾಮಿ. ಇಲ್ಲ, ನಾವು ಅದನ್ನ ಬದಲಾವಣೆ ಮಾಡಬೇಕಿದೆ. 4,50,000 ಕೋಟಿ ರೂಪಾಯಿ ರಾಜ್ಯದಿಂದ ತೆರಿಗೆಯಲ್ಲಿ ಹೋಗ್ತದಲ್ಲ. ನೀವು ಸೆಸ್, ನೀವು GST, ನೀವು ಕಾರ್ಪೊರೇಟ್ ಟ್ಯಾಕ್ಸ್, ಪ್ರೊಫೆಷನಲ್ ಟ್ಯಾಕ್ಸ್, ಇಂಡೈರೆಕ್ಟ್ ಟ್ಯಾಕ್ಸ್, ನೀವು ಯಾವುದೇ ಟ್ಯಾಕ್ಸ್ ತಗೊಂಡ್ರು ಕೂಡ 4.5 ಲಕ್ಷ ಕೋಟಿ ರೂಪಾಯಿ ಹೋಗ್ತದೆ. ನಮ್ಗೆ ವಾಪಸ್ ಎಷ್ಟು ಬರ್ತದೆ? 60,000 ಕೋಟಿ ರೂಪಾಯಿ ಬರ್ತದೆ. ಇದು ಅನ್ಯಾಯ ಅಲ್ವಾ? ಇದು ಹೋರಾಟ ಮಾಡ್ಬೇಕಲ್ವಾ? ಇದು ಹೋರಾಟವನ್ನ ಮಾಡೇ ಮಾಡ್ತೀವಿ. ಸರಿ ಇಲ್ಲ ರೀ, ಚಂದ್ರಶೇಖರ್ ನೋಡಿ, ಈಗ ಒಂದು ನಿಮಿಷ ಈಗ